ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಶನ್ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ನ ಆನ್ಲೈನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟಿಗೆ ಪೊಲೀಸ್ ವೆರಿಫಿಕೇಶನ್ ಬಂದ್ಬಿಟ್ಟು ನಮ್ಮ CAC ID ಇರೋರಿಗೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿ ಅಂತ ಅಂತಾರೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ BC ತಗೋಬೇಕಂದ್ರೆ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಯಾವ್ದಾದ್ರು ಜಾಬ್ ಸೇರಿದಿದ್ರೆ ಅವರು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಂಡ್ ಬನ್ನಿ ಅಂತ ಒಂದು ಕೇಳ್ತಾರೆ. ಹಾಗಾದ್ರೆ ಈಗ ಈ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಈಗ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ತರ ಓಪನ್ ಆಗ್ತಾ ಹೋಗುತ್ತೆ. ಸೇವಾ ಸಿಂಧು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ತರ ಸೇವಾ ಸಿಂಧು ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಮೇಲ್ ID, ಮೊಬೈಲ್ ನಂಬರು, OTP, ಪಾಸ್ವರ್ಡ್ ಅಂತ ಇಲ್ಲಿ ಕ್ಯಾಪ್ಚರ್ ನ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ಏನಂತಂದ್ರೆ ಸೇವಾ ಸಿಂಧುನಲ್ಲಿ ನೀವು ಫಸ್ಟ್ ಟೈಮ್ ಏನಾದ್ರೂ ಬಂದಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಅವಾಗ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಇಲ್ಲೇನಿಲ್ಲ, ನೀವು ಆಧಾರ್ ನಂಬರ್ನ ಹಾಕಬೇಕು, ನಿಮ್ಮ ಕ್ಯಾಪ್ಚರ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಆಧಾರಿಗೆ ಬಂದಿರೋ ಮೊಬೈಲ್ OTP ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾಗ ನೆಕ್ಸ್ಟ್ ನಿಮ್ಮ ಇಮೇಲಿಗೆ ಒಂದು OTP, ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡುತ್ತೆ. ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಸೇವಾ ಸಿಂಧು ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನಮ್ಮ ಹಿಂದಿನ ಒಂದು ಸೀನಿಯರ್ ಸಿಟಿಸನ್ ಕಾರ್ಡ್ ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ತೋರಿಸಿದ್ವಿ, ಅದನ್ನ ಮಾಡ್ಕೊಂತ ಹೋಗ್ರಿ. ಇಲ್ಲಿ ಜಸ್ಟ್ ಏನಿಲ್ಲ, ನಿಮ್ಮ ಮೊಬೈಲ್ ರಿಜಿಸ್ಟ್ರೇಷನ್ ಮಾಡಿದಿದ್ರೆ ನಿಮ್ಮ ಪಾಸ್ವರ್ಡ್ ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಜಸ್ಟ್ A2P ಅಂತ ಕ್ಲಿಕ್ ಮಾಡಿ, ಇಲ್ಲಿ OTP ನ ಹಾಕಿ, ನೆಕ್ಸ್ಟ್ ಕ್ಯಾಪ್ಚರ್ ನ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ಪಾಸ್ವರ್ಡ್ ಗೊತ್ತಿತ್ತಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ID, ಇಲ್ಲಿ ಪಾಸ್ವರ್ಡ್ ನ ಎಂಟ್ರಿ ಮಾಡಿ, ಕ್ಯಾಪ್ಚರ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆಯಲ್ಲ, ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತಂದ್ರೆ ನಿಮ್ಮ ಹಳೆ ಏನಾದ್ರೂ ಅಪ್ಲಿಕೇಶನ್ ಹಾಕಿದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ ಅವೈಲೇಬಲ್ ಸರ್ವಿಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ವಲ್ಪ ಇದನ್ನ 100 ಗೆ ಇಟ್ಕೊಡ್ರಿ ಕೌಂಟ್ ನ. ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ ಟೈಪ್ ಮಾಡಿ. ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಫಾರ್ ಡೊಮೆಸ್ಟಿಕ್ ಸರ್ವೆಂಟ್ಸ್, ಪೊಲೀಸ್ ವೆರಿಫಿಕೇಶನ್ ಫಾರ್ ಜಾಬ್ ವೆರಿಫಿಕೇಶನ್, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಇವೆಲ್ಲ, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ವಿಸಾ, ಇಮಿಗ್ರೇಷನ್ ಇವೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಜಾಬ್ ವೆರಿಫಿಕೇಶನ್ ಗೆ ಮತ್ತೆ ನೀವು CAC ID ಗೆ ಏನಾದ್ರು ಬೇಕಂದ್ರೆ, ಬ್ಯಾಂಕ್ BC ಬೇಕಂತಂದ್ರೆ, ಪಾನ್ ಕಾರ್ಡ್ ಮಾಡೋದಕ್ಕೆ, ಪಾನ್ ಕಾರ್ಡ್ ಸೆಂಟರ್ ನ ಮಾಡೋದಕ್ಕೆ ಏನಾದ್ರು ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಪೊಲೀಸ್ ಸೆಂಟರ್ ಫಾರ್ ಜಾಬ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಬರ್ತಾ ಹೋಗುತ್ತೆ. ಇಲ್ಲಿ ಸರ್ವಿಸ್ ರಿಕ್ವೈರ್ಡ್ ಅಂತ ಬರುತ್ತೆ. ಇಲ್ಲಿ ಸರ್ವಿಸ್ ರಿಕ್ವೈರ್ಡ್ ಅಂತ ಆಂಟಿಸಿಡೆಂಟ್ ಓನ್ಲಿ, ಆಂಟಿಸಿಡೆಂಟ್ ಅಂಡ್ ಅಡ್ರೆಸ್ ಅಂತ ಬರುತ್ತೆ. ಇಲ್ಲಿ ಆಂಟಿಸಿಡೆಂಟ್ ಸೆಲೆಕ್ಟ್ ಮಾಡಿದಾಗ ನೀವು ಜಾಬ್ ಪರ್ಪಸ್ ಬೇಕಂತಂದ್ರೆ 450 ರೂಪೀಸ್ ಆಗುತ್ತೆ. ಇಲ್ಲಿ ಆಂಟಿಸಿಡೆಂಟ್ ಓನ್ಲಿ ಅಂತ ಸೆಲೆಕ್ಟ್ ಮಾಡಿದೀನಿ ನಾನು, ಇಲ್ಲಿ 450 ರೂಪೀಸ್ ತೋರಿಸುತ್ತೆ. ಇದೆಲ್ಲ ಆಂಟಿಸಿಡೆಂಟ್ ಅಂಡ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎರಡು ಅವ್ರ ವ್ಯಕ್ತಿ ಮತ್ತೆ ಅವರ ಅಡ್ರೆಸ್ ವೆರಿಫಿಕೇಶನ್ ಆಗ್ಬೇಕಂತಂದ್ರೆ ಇಲ್ಲಿ 1,500 ಆಗುತ್ತೆ. ಇಲ್ಲಿ ಆಂಟಿಸಿಡೆಂಟ್ ಓನ್ಲಿ ಸೆಲೆಕ್ಟ್ ಮಾಡಿದ್ರೆ ಅವ್ರ ವ್ಯಕ್ತಿ ಅವರಿಗೆ ಅಷ್ಟೇ ವೆರಿಫಿಕೇಶನ್ ಆಗ್ತಾ ಹೋಗುತ್ತೆ. ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್ ಆಟೋಮೆಟಿಕಲಿ ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ಅವರ ಹೆಸರು ಬರ್ತಾ ಹೋಗುತ್ತೆ. ಅವರ ಡೇಟ್ ಆಫ್ ಬರ್ತ್ ನ ನೀವೇ ತುಂಬಬೇಕು ಕರೆಕ್ಟ್ ಆಗಿ. ಇಲ್ಲಿ ರಾಷ್ಟ್ರೀಯತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಪೀರಿಯಡ್ ಆಫ್ ಸ್ಟೇ, ಈಗ ಸಪೋಸ್ ನೀವು ಜಾಬಿಗೆ ಅಪ್ಲೈ ಮಾಡ್ತಿದ್ರೆ ಆ ಜಾಗದಲ್ಲಿ ಇಲ್ಲಿ ಪೀರಿಯಡ್ ಆಫ್ ಸ್ಟೇ ಇದೆಯಲ್ಲ, ವಾಸವಿರುವ ಅವಧಿ, ಪೀರಿಯಡ್ ಆಫ್ ಸ್ಟೇ ಟು ವಾಸವಿರುವವರೆಗೆ ಅಂತಂದಿದೆ. ನೀವೇನಾದ್ರೂ ಸಪೋಸ್ ಈ ತಿಂಗಳಲ್ಲಿ ಅಲ್ಲಿ ಹೋಗಿದ್ದೀರಾ, ಮತ್ತೆ ಯಾವ ಡೇಟ್ ಇಂದ ಅಲ್ಲಿ ಇರ್ತಿದ್ದೀರಾ ಆ ಡೇಟ್ ನ ಸೆಲೆಕ್ಟ್ ಮಾಡ್ಬೇಕು. ಸಪೋಸ್ ನೀವು ಫೆಬ್ರವರಿ 1 ಇದೀರಾ ಅಂತಂದ್ರೆ ಅದನ್ನ ಸೆಲೆಕ್ಟ್ ಮಾಡಿ, ಫೆಬ್ರವರಿ 1 3 ಹಿಂಗ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸಪೋಸ್ ನೀವು ಜನವರಿಯಿಂದ ಇದ್ರಿ, ಅಲ್ಲಿ ಬೆಂಗಳೂರಲ್ಲಿ ಇದೀರಾ, ಬೆಂಗಳೂರಿನಲ್ಲಿ ಬಹಳಷ್ಟು ಜಾಬ್ ವೆರಿಫಿಕೇಶನ್ಗೆ ಈ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಕೇಳ್ತಾ ಇರ್ತಾರೆ. ಅವಾಗ ನೀವು ಬೆಂಗಳೂರಲ್ಲಿ ಜನವರಿ 1 ಇದ್ರಿ ಅಂತಂದ್ರೆ ಆ ಜನವರಿ ಎಷ್ಟನೇ ತಾರೀಕಿಂದ ಇದೀರೋ ಆ ಊರಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಪೀರಿಯಡ್ ಆಫ್ ಸ್ಟೇ ಇಲ್ಲಿವರೆಗೆ ಎಷ್ಟು, ಇವತ್ತು ಎಷ್ಟನೇ ತಾರೀಕಿದೆ ಅಷ್ಟನೇ ತಾರೀಕು ತನಕ ಇದು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಿಲ್ಲ, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂದ್ರೆ ನೀವು ಈಗ ಎಲ್ಲಿ ಕೆಲಸ ಮಾಡ್ತಿದ್ದೀರಿ, ಯಾವ ಪ್ರದೇಶದಲ್ಲಿ ಯಾವ ಏರಿಯಾದಲ್ಲಿ ಇದೀರಾ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಹೌಸ್ ನಂಬರು, ಇಲ್ಲಿ ಏರಿಯಾ, ಹಳ್ಳಿ ಇದ್ರೆ ಹಳ್ಳಿ ಹಾಕ್ರಿ, ವಿಲೇಜ್ ಇದ್ರೆ ವಿಲೇಜ್ ಹಾಕ್ರಿ, ಸಿಟಿ ಇದ್ರೆ ಸಿಟಿ ಹಾಕ್ರಿ.
ಇಲ್ಲಿ ಸ್ಟೇಟ್ ಯಾವುದು, ಸ್ಟೇಟ್ ಅಂತ ಆಟೋ ಫೆಚ್ ಆಗ್ಬಿಟ್ಟಿರ್ತದೆ. ಇಲ್ಲಿ ಸಿಟಿ ಯಾವುದು ಅದನ್ನ ಸೆಲೆಕ್ಟ್ ಮಾಡಕತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್, ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ನೀವು ಯಾವ ಏರಿಯಾದಲ್ಲಿ ಇದ್ರೆ ಆ ಏರಿಯಾದ ಪೊಲೀಸ್ ಸ್ಟೇಷನ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗ್ತಾ ಹೋಗುತ್ತೆ. ಯಾವ ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೊಟ್ರೆ ಫಸ್ಟ್ ಆ ಸಿಟಿನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸಪೋಸ್ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿದ್ರೆ ಬೆಂಗಳೂರು ಸಿಟಿ, ಬೆಂಗಳೂರು ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಇಲ್ಲಿ ಬೆಂಗಳೂರು ಡಿಸ್ಟ್ರಿಕ್ಟ್ ಸಿಟಿ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಯಾವ್ದು ಪೊಲೀಸ್ ಸ್ಟೇಷನ್ ಇಲ್ಲಿ ಅಂತ ತೋರಿಸುತ್ತೆ ಲಿಸ್ಟ್ ಅಲ್ಲಿ. ಆ ಪೊಲೀಸ್ ಸ್ಟೇಷನ್ ನಿಮ್ಮ ಯಾವ್ದು ಹತ್ರ ಆಗುತ್ತೋ ಅದನ್ನ, ನಿಮ್ಮ ಏರಿಯಾಗೆ ಯಾವ್ದು ಹತ್ರ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪಿನ್ ಕೋಡ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನಿಮ್ಮ ವಾಸ ಇರ್ತಕ್ಕಂತ ಯಾವ ಅಡ್ರೆಸ್ ಅಲ್ಲಿ ಇದೀರಲ್ಲ ಆ ಅಡ್ರೆಸ್ಸಿನ ಪಿನ್ ಕೋಡ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಇಮೇಲ್ ಐಡಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದೇನಂತ ಕೇಳ್ತಿದೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಬಿಡ್ರಿ. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಆಟೋಮೆಟಿಕ್ ಆಗಿ ಪ್ರೆಸೆಂಟ್ ಅಡ್ರೆಸ್ ನ ತುಂಬಿದ್ಕೊಳ್ಳಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕರೆಕ್ಟ್ ಆಗಿ ಆಟೋಮೆಟಿಕ್ ಆಗಿ ಫಿಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್, ಈಗ ಸಪೋಸ್ ನೀವು ನಿಮ್ಮ ಊರು ದಾವಣಗೆರೆ ಅಂತ ತಿಳ್ಕೊಳ್ಳಿ, ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀರಾ, ಅವಾಗ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನೀವು ಈಗ ಯಾವ್ದೋ ಒಂದು ಏರಿಯಾದಲ್ಲಿ ಇರ್ತೀರಾ ಆ ಅಡ್ರೆಸ್ ನ ಪ್ರೆಸೆಂಟ್ ಅಡ್ರೆಸ್ ನ ಇಲ್ಲೆಲ್ಲ ಫಿಲ್ ಅಪ್ ಮಾಡ್ಕೊಂತ ಹೋಗುತ್ತೆ ಆಗುತ್ತೆ. ಇಲ್ಲಿ ನೋ ಅಂತ ಕೊಟ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸಪೋಸ್ ನೀವು ಯಾವ ಏರಿಯಾ ಅಂತ ಫಿಲ್ ಮಾಡಿ, ಇಲ್ಲಿ ಯಾವ ಏರಿಯಾದಲ್ಲಿ ಇದೀರಾ ಅಂತ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಸಪೋಸ್ ನಾನು ಈಗ ದಾವಣಗೆರೆಯವರು ಇದ್ದೀರಾ ಅಂತ ತಿಳ್ಕೊಳ್ರಿ. ಇಲ್ಲಿ ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಂತ ಬರುತ್ತೆ. ನಿಮ್ಮ ಏರಿಯಾದಲ್ಲಿ ಯಾವ ಹತ್ರ ಆಗುತ್ತೋ, ಸಪೋಸ್ ನೀವು ಯಾವ ಮಲ್ಲೇಬೆನ್ನೂರ್ ಹತ್ರ ಇದ್ರೆ ಮಲ್ಲೇಬೆನ್ನೂರ್ ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡಿ. ನಿಮ್ಮ ಯಾವ RMC ಯಾರ್ಡ್ ನಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ RMC ಯಾರ್ಡ್, ಇಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇದೆಯೋ ಆ ಪೊಲೀಸ್ ಸ್ಟೇಷನ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ನೀವು ಅಲ್ಲಿ ಕೊಟ್ಟಾಗ ನಿಮ್ಗೆ ಅಲ್ಲಿ ನೀವು ಇದನ್ನ ಅಕ್ನಾಲೇಜ್ಮೆಂಟ್ ಇದನ್ನ ಸಬ್ಮಿಟ್ ಮಾಡಿದಾಗ, ಆನ್ಲೈನ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿದಾಗ ಈ ಅಪ್ಲಿಕೇಶನ್ ನ ತಗೊಂಡು ಹೋಗಿ ನೀವು ಯಾವ ಅಡ್ರೆಸ್ ಅಲ್ಲಿ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂತ ಇದೀರಲ್ಲ ಆ ಏರಿಯಾಗೆ ಹೋಗಿ ತಗೊಂಡೋಗಿ ಕೊಡ್ಬೇಕಾಗುತ್ತೆ. ಈಗ ಸಪೋಸ್ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ತಿಳ್ಕೊಡ್ರಿ, ನೀವು ಬೆಂಗಳೂರು ಅಡ್ರೆಸ್ ನ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕಂತಂದ್ರೆ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಯಾವ್ದು ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಹೋಗಿ ಕೊಡ್ಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಇದ್ರೆ ನೋ ಪ್ರಾಬ್ಲಮ್. ಅದು ನೀವು ಯಾವ್ದು ಒಂದೇ ಒಂದು ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡಿರ್ತೀರ ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸ್ಬಿಟ್ರೆ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಮೊಬೈಲ್ ನಂಬರ್ ನ ಫಿಲ್ ಅಪ್ ಮಾಡಬೇಕು. ಇಲ್ಲಿ ನಿಮ್ಮ ಫ್ಯಾಕ್ಸ್ ಏನ್ ತುಂಬಂಗಿಲ್ಲ, ಇಲ್ಲಿ ಇಮೇಲ್ ಐಡಿ ನ ಫಿಲ್ ಅಪ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ರೆ ಸಪೋಸ್ ನೀವು ಏನಾದ್ರು CSC ಸೆಂಟರ್ ಇದ್ರೆ ಇಲ್ಲಿ ನೀವು ಒಂದೇ ಒಂದು ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಒಂದೇ ಹಾಕೊಡ್ರಿ. ನೀವು ಇನ್ ಕೇಸ್ ನಿಮ್ ಜಾಬ್ ಪರ್ಪಸ್ ಆಗಿದ್ರೆ ನಿಮ್ಮ ಈಗ ಜಾಬ್ ಎಲ್ಲಿ ಮಾಡ್ತಿದ್ದೀರಲ್ಲ ಆ ಅಡ್ರೆಸ್ ನ ಇಲ್ಲಿ ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ನ ನಿಮ್ಮ ಊರು ಯಾವುದು, ಅದು ಯಾವ ಊರಿಂದ ಬಂದಿದ್ದೀರಾ ಆ ಊರಿನ ಯಾವ ಏರಿಯಾ ಸೆಲೆಕ್ಟ್ ಮಾಡಿ, ಆ ಯಾವ ಪೊಲಿಟಿಷಿಯನ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಏನಿಲ್ಲ, ನೀವು ಎಲ್ಲಾ ಫಿಲ್ ಅಪ್ ಮಾಡೋ ಆದ ತಕ್ಷಣ ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಫಿಲ್ ಅಪ್ ಮಾಡಿದಾಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ 3.5 to 4. ಇದನ್ನ ಒಂದು ಫೋಟೋ ಕ್ಲಿಯರ್ ಆಗಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡೋಕೆ. ನೆಕ್ಸ್ಟ್ ಇಲ್ಲೆಲ್ಲ ಕರೆಕ್ಟ್ ಆಗಿ ಫೀಲ್ಡ್ ಎಲ್ಲ ಫಿಲ್ ಅಪ್ ಆಗಿದೆಯಾ ಇಲ್ಲ ಅಂತ ಒಂದು ಚೆಕ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಇಲ್ಲಿ ಕ್ಯಾಪ್ಚರ್ನ ಟೈಪ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗುತ್ತೆ. ಅಪ್ಲಿಕೇಶನ್ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ತಾ ಹೋದಾಗ ಇಲ್ಲಿ ನಿಮ್ಮ ಹೆಸರು, ಅವರ ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮು, ನ್ಯಾಷನಾಲಿಟಿ ಏನಿದೆ ಇಂಡಿಯನ್ ಏನು ಅಂತಂದು, ಪರ್ಪಸ್ ಯಾವ ತರ ಪರ್ಪಸ್ಗೆ, ಮತ್ತೆ ಪೀರಿಯಡ್ ಆಫ್ ಸ್ಟೇ ಎಷ್ಟರಿಂದ ವಾಸವಿರುವ ಅವಧಿ ಎಷ್ಟರಿಂದ ಇದ್ರಿ, ಎಲ್ಲಿವರೆಗೆ ಇದ್ರಿ ಅಂತಂದು ಇದನ್ನ ಫಿಲ್ ಅಪ್ ಮಾಡೋದು. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್. ಇಲ್ಲಿ ಫಸ್ಟ್ ಮೇನ್ ರೋಡ್ ಪಾಲಿಕಮನ ನಗರ ಯಾವ ಏರಿಯಾ ಅವನ್ನ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಯಾವ್ದು ಏರಿಯಾ, ಯಾವ ರಾಜ್ಯ, ಯಾವ ಸಿಟಿ, ಯಾವ ಪೊಲಿಟಿಷಿಯನ್, ನೆಕ್ಸ್ಟ್ ಪಿನ್ ಕೋಡ್, ಮೊಬೈಲ್ ನಂಬರ್ ಏನು, ನೆಕ್ಸ್ಟ್ ಇಮೇಲ್ ಐಡಿ, ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ ಏನು ಅಂತಂದು. ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇದ್ರೆ ಸೇಮ್ ಅಂತ ಕೊಟ್ರೆ ಅಡ್ರೆಸ್ ಫಿಲ್ ಅಪ್ ಮಾಡಬೇಕು. ಇಲ್ಲಿ ನೋ ಅಂತ ಕೊಟ್ಟಿದ್ದೀನಿ. ಪರ್ಮನೆಂಟ್ ಅಡ್ರೆಸ್ ನ ಏನು ಅಂತಂದು ಇಲ್ಲಿ ಫಿಲ್ ಅಪ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಏರಿಯಾ ಯಾವುದು, ಸ್ಟೇಟ್ ಯಾವುದು, ಸಿಟಿ ಯಾವುದು, ಪೊಲಿಟಿಷಿಯನ್ ಯಾವುದು, ಪಿನ್ ಕೋಡ್ ಯಾವುದು, ಮೊಬೈಲ್ ನಂಬರ್ ಯಾವುದು, ಇವೆಲ್ಲ ಫಿಲ್ ಅಪ್ ಮಾಡಿ ಆದ ತಕ್ಷಣ ಇಲ್ಲೆಲ್ಲ ಕರೆಕ್ಟ್ ಇದೆಯಾ ಇಲ್ಲ ಅಂತ ನೋಡಿ ಇಲ್ಲಿ ಅಟ್ಯಾಚ್ ಅನೆಕ್ಸರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಂತಂದ್ರೆ ಇಲ್ಲಿ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಪ್ರೂಫ್ ಇದ್ರೆ ಅದನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಏನ್ ಅಡ್ರೆಸ್ ಪ್ರೂಫ್ ಇದೆ ಅಲ್ಲಿ ಆ ಏರಿಯಾದ ಏನ್ ಅಡ್ರೆಸ್ ಪ್ರೂಫ್ ಇದೆ ಅದನ್ನ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಗ್ರಿಮೆಂಟ್ ಇದೆ ಅದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.
ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್ ಇದೆ, ಅದನ್ನ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಐಡೆಂಟಿಟಿ ಪ್ರೂಫಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋಗ್ರಾಫ್ ನ ಏನು ಫೋಟೋಗ್ರಾಫ್ ಅವ್ರು ಯಾರ್ದು ಇದೇನೋ ಅವ್ರು ಯಾರ್ದು ಪೊಲೀಸ್ ಸೆಲೆಕ್ಷನ್ ಅಪ್ಲೋಡ್ ಮಾಡ್ತಿದ್ರು ಅವ್ರದ್ದು ಫೋಟೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ರೆಫರೆನ್ಸ್ ಲೆಟರ್ ಇದ್ರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲೆಲ್ಲ ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಇದೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಫಿಲ್ ಅಪ್ ಆಗಿದೆ. ಈಗೇನಿಲ್ಲ ಸೇವ್ ಎನೆಕ್ಸರ್ ಅಂತ ಕೊಡ್ತೀನಿ ನಾನು. ಸೇವ್ ಎನೆಕ್ಸರ್ ಅಂತ ಕೊಟ್ಟಾಗ ಇಲ್ಲಿ ಸ್ವಲ್ಪ ಲೋಡ್ ಆಗೋ ಟೈಮ್ ತಗೊಳುತ್ತೆ. ಇಲ್ಲೆಲ್ಲ ಕರೆಕ್ಟ್ ಆಗಿ ಇದೆ ಅಂತಂದೆಲ್ಲ ಲೋಡ್ ಆದ ತಕ್ಷಣ ನೀವೆಲ್ಲ ಮತ್ತೊಂದ್ಸತಿ ಬೇಕಾದ ಕರೆಕ್ಷನ್ ನೋಡ್ಕೊಳ್ರಿ. ಈ ಸೈನ್ ಅಂಡ್ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ OTP ಅಂತ ಕೊಡ್ಬೇಕು. ಇಲ್ಲಿ OTP ಅಂತ ಇಲ್ಲಿ ಐ ಅಗ್ರಿ ವಿತ್ ಅಬೌವ್ ಯೂಸರ್ ಕಂಟೆಂಟ್ ಏಸೆಂಟ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ OTP ಅಂತ ಕೊಟ್ಟಾಗ ನೆಕ್ಸ್ಟ್ ನಿಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆಧಾರ್ಗೆ ಬಂದಿರತಕ್ಕಂತ OTP ನ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ಸೈನ್ ಮಾಡ್ಬೇಕಾಗುತ್ತೆ. ಸೈನ್ ಮಾಡ್ಲಾರ್ದ ಹೊರತು ಯಾವುದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತ OTP ನ ಎಂಟ್ರಿ ಮಾಡಿ. ಇಲ್ಲಿ ನಾನು OTP ಎಂಟ್ರಿ ಮಾಡ್ತಾ ಇದ್ದೇನೆ. ಇಲ್ಲಿ ಕರೆಕ್ಟ್ ಆಗಿ OTP ಎಂಟ್ರಿ ಮಾಡಿದ ತಕ್ಷಣ ಐ ಹಿಯರ್ ಬೈ ಅಂತ ಕೊಟ್ಟು ನೆಕ್ಸ್ಟ್ ಸಬ್ಮಿಟ್ ಕೊಡ್ತೀನಿ. ಇಲ್ಲಿ ಸಬ್ಮಿಟ್ ಕೊಟ್ಟಾಗ ಈ ತರ ಪೇಮೆಂಟ್ ಪೇಜ್ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ಪೇಟಿಎಂ ಸೆಲೆಕ್ಟ್ ಮಾಡಿ. ನೋಡ್ರಿ ಇಲ್ಲಿ 450 ರೂಪಾಯಿ ಫೀಸ್ ಆಂಟಿಸಿಡೆಂಟಿಗೆ ಒಂದೇ 450 ಅಂತ ತೋರಿಸ್ತಿದೆ. ಇನ್ನು 450 ಪೇ ಮಾಡ್ಬೇಕಾಗುತ್ತೆ ಅಷ್ಟೇ. ಇಲ್ಲಿ ಸ್ವಲ್ಪ ಲೋಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೊಟ್ಟು ನೆಕ್ಸ್ಟ್ ಪೇಟಿಎಂ ಗೇಟ್ ವೇ ಓಪನ್ ಆಗ್ತದೆ. ಇಲ್ಲಿ ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕು. ಇಲ್ಲಿ ಪೇಮೆಂಟ್ ಮಾಡಿದಾಗ ನಿಮ್ಮ ಸೇವಾ ಸಿಂಧುದಿಂದ ಈ ತರ ಒಂದು ರಿಸಿಪ್ಟ್ ಬರ್ತಾ ಹೋಗುತ್ತೆ. ಇದನ್ನ ಪ್ರಿಂಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದನ್ನ ತಗೊಂಡೋಗಿ ನೀವು ಯಾವ ಪೊಲಿಟಿಷಿಯನ್ ವೆರಿಫಿಕೇಶನ್ ಮಾಡಿಸ್ಬೇಕಂತಿದ್ರೆ ಆ ಪೊಲಿಟಿಷಿಯನ್ ಕೊಟ್ರೆ ಇದು ಆಗ್ತಾ ಹೋಗುತ್ತೆ. ಇದು ಕೆಲವೊಂದ್ಸತಿ ಪೇಮೆಂಟ್ ಮಾಡಿದಾಗ್ಲೂ ಕೆಲವರಿಗೆ ರಿಸಿಪ್ಟ್ ಬರೋದಿಲ್ಲ. ಏನು ಭಯ ಪಡುವಂತ ವಿಷಯ ಇಲ್ಲ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಒಂದು 5-10 ನಿಮಿಷ ಪೇಮೆಂಟ್ ಸ್ವಲ್ಪ ಪ್ರೊಸೆಸ್ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಸರ್ವರ್ ಸ್ಲೋ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಈ ತರ ಅಕ್ನಾಲಜ್ಮೆಂಟ್ ಸ್ಲಿಪ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.